ವಿನಾಯಕ, ನೀನೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ಅನ್ನಿಸ್ತಾ ಇದೆ. ಇವತ್ತು ಹೇಗಾದರೂ ನನ್ನ ಅರ್ಜುನವರು ನನ್ನ ಕಣ್ಣಿಗೆ ಕಾಣಿಸಿ ನನ್ನನ್ನು ಮಾತಾಡಿಸೋ ಹಾಗೆ ಮಾಡಪ್ಪ. ಪ್ರತಿ ವರ್ಷ ನಾನು ಅಮೃತ ಅವರು ಸಂತೋಷದಿಂದ ಸಂಭ್ರಮದಿಂದ ನಿನ್ನ ಈ ಹಬ್ಬನ ಆಚರಣೆ ಮಾಡ್ತಿದ್ವಿ. ಇವತ್ತು ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಗೊತ್ತಿಲ್ಲ. ಇವತ್ತು ನಾನು ಅವ್ರ ಒಟ್ಟಿಗೆ ನಿನ್ನ ದರ್ಶನ ಮಾಡೋ ಹಾಗೆ ಆಶೆ. ಅಣ್ಣ, ಈ ಅಮೃತ ಹೇಳಿ ಕೇಳಿ ಇಚ್ಛಾದಾರಿ ನಾಗಿಣಿ ಮನುಷ್ಯನ ರೂಪದಲ್ಲಿ ಬರ್ತಾಳೋ ಅಥವಾ ಹಾವಿನ ರೂಪದಲ್ಲಿ ಬರ್ತಾಳೋ ಹೇಳೋದಕ್ಕಾಗೋದಿಲ್ಲ. ಇಲ್ಲ ರುದ್ರ, ಅವಳು ಹಾವಿನ ರೂಪದಲ್ಲಿ ಬರೋದಿಲ್ಲ. ಅದೇನೋ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೆಯಾ? ಒಂದು ವೇಳೆ ಅವಳು ಏನಾದರೂ ಹಾವಿನ ರೂಪದಲ್ಲಿ ಬಂದರೆ ಇಲ್ಲಿ ಸೇರಿರೋ ಜನ ಎಲ್ಲ ಗಲಾಟೆ ಮಾಡಿ ಬೊಬ್ಬೆ ಹಾಕ್ಬಿಡ್ತಾರೆ. ಅಣ್ಣ, ಜನ ಮರಳ ಜಾತ್ರೆ ಮರಳ ಅಂತ ಕೇಳಿದ್ಯಾ ನೀನು? ಗಣೇಶನ ಹಬ್ಬದ ದಿನ ಗಣೇಶನೇ ಹಾವಿನ ರೂಪದಲ್ಲಿ ಬಂದ ಅಂತ ಹೇಳಿ ಜನ ಅಮೃತ ಅವರು ಇಲ್ಲೇ ಇದ್ದಾರೆ ಅನ್ನೋ ಹಾಗೆ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅಣ್ಣ, ನಾವು ಏನು ಅನ್ಕೊಂಡಿದ್ವೋ ಅದು ಹಾಗೆ ಆಗೋಯ್ತು. ಏನೋ ಅದು? ನಮ್ಮ ಆ ಜನ್ಮ ವೈರಿ ಅಮೃತ ಬಂದಿದ್ದಾಳೆ ನೋಡು. ಪುತ್ರ, ಇನ್ನು ತಡ ಮಾಡೋದು ಸರಿ ಇರೋದಿಲ್ಲ. ರೆಡಿ. ಏಯ್, ಎಲ್ಲಿಗೆ ಹೋಗ್ತಾ ಇದ್ಯಾ? ಇದು ನನ್ನ ಜೀವನ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋಳು ನಾನು. ಅದನ್ನ ಕಂಡವ್ರಿಗೆಲ್ಲ ಹೇಳೋ ಅವಶ್ಯಕತೆ ನನಗಿಲ್ಲ. ಇಷ್ಟೆಲ್ಲ ಆಗಿದ್ರು ಸಹ ನಿನ್ನ ಆರ್ಭಟ ಇನ್ನೂ ಕಡಿಮೆ ಆಗಿಲ್ಲ ಅಲ್ವಾ? ನಿಮ್ಮತ್ತ ಪಾಪಿಷ್ಟ ಇಷ್ಟೊಂದು ಆರ್ಭಟಿಸ್ತಿರ್ಬೇಕಾದ್ರೆ ಇನ್ನು ನಾನೆಷ್ಟು ಆರ್ಭಟಿಸ್ಬೇಡ. ಮರ್ಯಾದೆ ಇಲ್ದಾಗ ಮಾತಾಡಬೇಡ. ಮರ್ಯಾದೆ ಸಿಗೋದು ಮಹಾತ್ಮರಿಗೆ ಮಾತ್ರ, ನಿಮ್ಮಂತ ದುರಾತ್ಮರಿಗಲ್ಲ. ಹೌದು, ನಾವು ದುರಾತ್ಮರೇ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ನಾನ್ಯಾಕೆ ಇಲ್ಲಿಂದ ಹೋಗ್ಬೇಕು? ನಾನು ಇದೇ ದೇವರನ್ನ ದರ್ಶನ ಮಾಡ್ಬೇಕು. ಅದನ್ನ ತಡೆಯೋದಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಓ, ಊರಿಗೆಲ್ಲ ಒಬ್ಬನೇನ ಪದ್ಮಾವತಿ? ಬೀದಿ ಬೀದಿನಲ್ಲಿ ಒಂದು ದೇವಸ್ಥಾನ ಇದೆ, ರಸ್ತೆಗಳಲ್ಲೂ ಗಣೇಶನ ಕೂರಿಸಿದ್ದಾರೆ. ಇವತ್ತು ಬೇಕಾದ್ರೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು. ಇಲ್ಲ,
ನಾನು ಇದೇ ದೇವರ ದರ್ಶನ ಮಾಡಬೇಕು. ಅದನ್ನ ತಡೆಯೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ನೀನು ಯಾವ ದೇವ್ರ ದರ್ಶನ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಯಾವುದೇ ಕಾರಣಕ್ಕೂ ನೀನು ಅರ್ಜುನ ನೋಡೋದಕ್ಕಾಗೋದಿಲ್ಲ. ಹೊರಡು ಇಲ್ಲಿಂದ, ಹೊರಡು. ನಡಿ, ಹೊರಡು. ನಾವು ಹೀಗೆ ಸುಮ್ಮನಿರೋದಕ್ಕಾಗೋದಿಲ್ಲ. ಅವಳು ಅರ್ಜುನ ನೋಡೋದಕ್ಕೆ ಹೋಗೇ ಹೋಗ್ತಾಳೆ. ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಒಳ್ಳೇದು. ಅಣ್ಣ, ಈ ದೇವಸ್ಥಾನಕ್ಕೆ ಇನ್ನೊಂದು ಬಾಗಿಲಿದೆ. ಅವಳು ಆ ಬಾಗಿಲಿಂದ ಒಳಗಡೆ ಹೋಗಿದ್ರು ಹೋಗಿರ್ಬೋದು. ಯಾವುದಕ್ಕೂ ನಾನು ಒಂದ್ಸಲ ಹೋಗಿ ನೋಡ್ಕೊಬರ್ತೀನಿ. ಸರಿ ಸರಿ, ಹಾಗಂತ ಒಳಗೋದು ಮತ್ತೆ ತಡ ಮಾಡಬೇಡ, ಬೇಗ ಬಂದ್ಬಿಡು. ಸರಿ, ನಾನು ವಾಪಸ್ ಬರೋವರೆಗೂ ನೀನು ಮೈಯೆಲ್ಲ ಕಣ್ಣಾಗಿ ಕಾಯ್ತಾ ಇರಬೇಕು. ಹಾಂ, ಶಕ್ತಿ ಶರಕಾರ ಪಾಶಹಸ್ತ ಶೂಲಾಂಚ ಕುಂದ ಪರಶುಧ್ವಜ ಪುಷ್ಪಹಸ್ತ ವೀರಂ ಗಣೇಶ ಕರುಣಂ ಸತತಂ ಸ್ಮರಾಮಿ. ಜಯ ಜಯ ಗಣೇಶ, ಜಯ ಜಯ ಗಣೇಶ, ಜಯ ಜಯ ಗಣೇಶ ಗಣೇಶ. ಗಂ ಗಂ ಗಣೇಶ, ಗಂ ಗಂ ಗಣೇಶ, ಗಂ ಗಂ ಗಣೇಶ ಗಣೇಶ. ಜಯ ಜಯ ಗಣೇಶ, ಜಯ ಜಯ ಗಣೇಶ, ಜಯ ಜಯ ಗಣೇಶ ಗಣೇಶ. ಗಂ ಗಂ ಗಣೇಶ, ಗಂ ಗಂ ಗಣೇಶ, ಗಂ ಗಂ ಗಣೇಶ ಗಣೇಶ. ವೇದಾನ ಶಕ್ತಿ ಶರಕಾರ ಖೇತ ಖಡ್ಗ ಖಡ್ವಾಟ ಮುದ್ಗರ ಗದಾಂ ಕುಶಪಾಶಹಸ್ತ ಶೂಲಾಂ ಚಕುಂದ ಪರಶುಧ್ವಜ ಪುಷ್ಪಹಸ್ತ ವೀರಂ ಗಣೇಶ ಮರುಣಂ ಸತತಂ ಸ್ಮರಾಮಿ. ಅರೆ, ಇದೇನಿದು? ಅರ್ಜುನ್ ಒಬ್ಬನೇ ಇದ್ದಾನೆ. ಈ ಮಣಿ ಎಲ್ಲಿಗೆ ಹೋದ್ಲು? ಈಗ ಮಣಿ ಮುಖ್ಯ ಅಲ್ಲ ನನಗೆ. ಅಮೃತ ಒಳಗೆ ಬಂದಿದ್ದಾಳ ಅನ್ನೋದು ಮುಖ್ಯ. ಮೊದಲು ಅದನ್ನು ನೋಡಬೇಕು. ಸತ್ಯ, ಅವಳು ಒಳಗೆ ಬಂದಿಲ್ಲ. ಈ ಮಣಿ ಎಲ್ಲಿಗೆ ಹೋದ್ಲು? ಮಣಿ, ಮಾವ, ನೀವೆಲ್ಲಿ? ಏನು ಆಗೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದೆಯಲ್ಲ. ಸುಮ್ಮನೆ ನಿನ್ನೆ ನೀನು ಅರ್ಜುನ್ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋದವರು ಇನ್ನು ಮನೆಗೆ ಬರಲಿಲ್ಲ ಅಂದರೆ ಏನು ಅರ್ಥ? ನಾನು ಅರ್ಜುನ್ ಮದುವೆ ಆಗೋರು ಅಂತ ಹೇಳಿ ಹೊರಗಡೆ ಇದ್ರೆ ಅದು ಸಂಸ್ಕಾರ ಅಲ್ಲ. ನೀನು ಅರ್ಜುನ್ ಮನೆಗೆ ವಾಪಸ್ ಬರಲಿಲ್ಲ ಅಂತ ಹೇಳಿ ಎಷ್ಟು ಟೆನ್ಷನ್ ಆಗಿದ್ದಾರೆ ಗೊತ್ತಾ ಮನೆಯಲ್ಲಿ. ನೀವು ಈ ರೀತಿ ಆತಂಕ ಪಡೋಂಥದ್ದು ಏನೂ ಆಗಿಲ್ಲ. ನೀನು ಹಾಗೆಲ್ಲ ಹೇಳಿದ್ರೆ ನಾವು ನಂಬೋ ಸ್ಥಿತಿಲಿಲ್ಲ. ಇಷ್ಟಕ್ಕೂ ನಮ್ಮ ಅರ್ಜುನ್ನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ ನೋಡಿ, ಈಗ ಅದನ್ನೆಲ್ಲ ಮಾತಾಡೋ ಸಮಯನೂ ಅಲ್ಲ, ಸ್ಥಳನೂ ಅಲ್ಲ. ದಯವಿಟ್ಟು ಸುಮ್ಮನೆ ಇರಿ. ನೋಡೋ, ಏನೇನೋ ಹೇಳಿ ನನ್ನ ಬಾಯಿನ ಮುಚ್ಚೋದಕ್ಕೆ ನೋಡಬೇಡ. ನೀನು ಎಲ್ಲಿಗೆ ಹೋಗಿದ್ರಿ ಅನ್ನೋದನ್ನ ನನಗೆ ಹೇಳಬೇಕು. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನಾನೇ ಮನೆಗೆ ಬಂದು ಎಲ್ಲ ಹೇಳ್ತೀನಿ. ನೋಡು, ಹೇಳಬೇಕು ಅಷ್ಟೇ. ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನಿನಗೆ ನನ್ನ ಶೈಲಿಲೇ ಹೇಳಬೇಕು. ಈಗ ನೀನು ಹೋಗಿ ಹೊರಗೆ ನಿಂತ್ಕೋ. ಅರ್ಜುನ್ನ ಇಲ್ಲೇ ಬಿಟ್ರೆ ಆ ನಾಗಿಣಿ ಬಂದ್ರು ಬರ್ತಾಳೆ. ಮೊದಲು ಅವನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು.
ರುದ್ರ, ಒಳಗಡೆ ಎಲ್ಲ ಸರಿಯಾಗಿ ನೋಡಿದ್ಯಾ? ಯಾರು ಇಲ್ಲ ತಾನೆ? ಹಾಂ, ಯಾರೂ ಇಲ್ಲ. श्रीकरं शिवं शङ्करं मृत्युभीकरं महेश्वरं विध्वंसहरं विद्वेषहरं शूलायुधकर शुभङ्करं सर्वपातकहरं देवं सर्वोपद्रवनाशकं सर्वदा प्रणमाम्यहं सर्वलोकसंरक्षकं पाहि मां पाहि मां रक्ष मां संरक्ष मां श्रीगणेशा ಅಯ್ಯೋ, ಒಬ್ರ ಮೇಲೆ ಒಬ್ರು ಬಂದು ಒಕ್ಕರ್ಸ್ಕೊಳ್ತಾ ಇದ್ದಾರೆ. ಇಲ್ಲಿಂದ ಅರ್ಜುನ ಕರ್ಕೊಂಡು ಹೋಗೋಣ ಅಂದ್ರೆ ಅವನು ಧ್ಯಾನದಿಂದ ಇನ್ನೂ ಎದ್ದಿಲ್ಲ. ಅವನ್ ಧ್ಯಾನದಿಂದ ಹೇಳ್ದೆ ನನ್ ಶಕ್ತಿ ಅವನ ಮೇಲೆ ಪ್ರಭಾವ ಬೀರೋದಿಲ್ಲ. ಏನ್ ಮಾಡೋದು? ಅಕಸ್ಮಾತ್ ಅರ್ಜುನ್ ಅವ್ರ ಕಣ್ಣಿಗೆ ಬಿದ್ದು ಅವನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರೆ ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ ಎಲ್ಲ ಹೊಳೆಲಿ ಹೋಮ ಮಾಡ್ದಂಗೆ ಆಗೋಗುತ್ತೆ. ಏನ್ ಮಾಡೋದು? ಅವ್ರ ಕಣ್ಣಿಗೆ ಅರ್ಜುನ್ ಬೀಳ್ಬಾರ್ದು. ನಿಂತ್ಕೊಳ್ರಿ, ಎದುರು ಅವಶ್ಯಕತೆ ಇಲ್ಲ. ಹಬ್ಬ ಆಗಿರೋದ್ರಿಂದ ಹಾವು ದೇವ್ರ ದರ್ಶನ ಮಾಡೋದಕ್ಕೆ ಬಂದಿದೆ. ನಿಂತ್ಕೊಳ್ಳಿ. ಕರ್ಣ, ಬಾ ಹೋಗೋಣ. ಅರ್ಚಕ್ರೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ಪೂಜೆ ಮಾಡಿ. ಅಣ್ಣ, ಜನ ಯಾಕೆ ಹೀಗೆ ಬರ್ತಾ ಇದ್ದಾರೆ? ಯಾಕೆ ಅಂತ ವಿಚಾರಿಸ್ಬೇಕು. ಏನಾಯ್ತು? ಅಯ್ಯೋ, ಯಾಕೆ ಹೇಳ್ತೀರಾ? ಹೊರಗಡೆ ಒಂದು ಹಾವು ಬಂದು ಗಣೇಶನ ಕಿಚ್ಚಿಗೆ ಹೊತ್ಕೊಂಡ್ಬಿಟ್ಟೈತೆ. ನಾಗಿನ ಹಿಡಿಬೇಕು ಅನ್ನೋ ಆತರದಲ್ಲಿ ಅವಳು ಹಾವಾಗಿ ಒಳಗಡೆ ಹೋಗ್ಬೋದು ಅನ್ನೋದನ್ನೇ ಮರ್ತ್ಬಿಟ್ವಿ. ಹಾಗಂತ ಕೊರಕೊಂಡು ಕೂತಿದ್ರೆ ಕೆಲಸ ಕೆಟ್ಟೋದು. ನಿಲ್ಲಿ ಒಳಗೆ.
ಅಣ್ಣ, ಅವಳು ಹಾವಿಗೆ ಹೊತ್ತಲಿ ಬಂದಿದ್ದು ಆಗಿದೆ, ಅರ್ಜುನ್ ನಾನು ನೋಡಿದ್ದು ಆಗಿದೆ. ಈಗ ನಾವೇನು ಮಾಡೋದಕ್ಕಾಗೋದಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಏನು ಮಾಡೋದೀಗ? ಏನು ಮಾಡೋದು? ನೀನು ಯಾವ ಸ್ಥಿತಿ ಮೊದಲು ಅವಳನ್ನ ಇಲ್ಲಿಂದ ಎತ್ಕೊಂಡೋಗಿ ಹೊರಗಡೆ ಹೋಗಿ ಸಾಯ್ಸೋಣ. ಅದು ಒಂದೇ ನಮಗಿರೋ ದಾರಿ. ಸರಿ ನಡಿ. ನಿನ್ ಜನ್ಮಕ್ಕೆ ನಿನ್ಗೆ ಯಾರು ಅಕ್ಕ ತಂಗಿರಿಲ್ವಾ? ಏನು ಹೇಳ್ತಿದ್ಯಾ? ಮಾಡ್ತಾ ಇರೋದೇ ಕೆಟ್ಟ ಕೆಲಸ, ಅದ್ರಲ್ಲಿ ಪ್ರಶ್ನೆ ಬೇರೆ ಕೇಳ್ತೀಯಾ? ಅಣ್ಣ, ಇನ್ನೂ ನಾವು ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ನಮಗೆ ಎಲ್ಲರೂ ಸೇರಿ ಧರ್ಮದೆಟ್ಟು ಹೊಡೆಯೋದು ಗ್ಯಾರಂಟಿ. ಹಾಗೆ ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗೋಗುತ್ತೆ. ಸದ್ಯಕ್ಕೀಗ ಸುಮ್ಮನಿದ್ದು ಬಿಡೋದೇ ವಾಸಿ. ಸುಮ್ಮನಿರೋದು ಬಿಟ್ಟು ಬೇರೆ ದಾರಿ ಇಲ್ಲ ನಮಗೆ. ಅಣ್ಣ, ಅರ್ಜುನ್ ಕೈಯಲ್ಲಿ ಆ ಹಾವು ಹಾಲು ಕುಡಿತಾ ಇದೆ ಅಂದರೆ ಅದು ಅಮೃತ ಅನ್ನೋದು ಸತ್ಯ ಸತ್ಯ ಸತ್ಯ. ಏನಮ್ಮ, ಪೂಜೆ ಚೆನ್ನಾಗಾಯ್ತಾ?
ಅರ್ಜುನ್ ಅವರೇ ನಿಂತ್ಕೊಳ್ಳಿ, ನಾನು ನಿಮ್ಮ ಜೊತೆ ಮಾತಾಡಬೇಕು. ಅರ್ಜುನ್ ಅವರೇ ಪರಮೇಶ್ವರ, ಕಂಡಂಗೆ ಕಂಡು ಕಾಣದೇ ಇರೋ ಹಾಗಾಗೋಯ್ತಲ್ಲ. ನನ್ನ ಅರ್ಜುನ್ ಅವರು ನನಗೆ ಸಿಕ್ಕಿದ್ರು, ನನಗೆ ಹಾಲು ಕೊಡಿಸಿದ್ರು. ಆದರೆ ನಾನು ಅವ್ರನ್ನ ಮಾತಾಡಿಸ್ದೇ ಇರೋ ಹಾಗೋಗೋಯ್ತಲ್ಲ, ಅದೇ ನನಗೆ ಬೇಜಾರು. ಅಮೃತ, ಯಾಕಮ್ಮ ಇಷ್ಟೊಂದು ಬೇಜಾರಲ್ಲಿದೆಯಾ? ಅರ್ಜುನ್ ಸಿಗ್ಲಿಲ್ವಾ? ಸಿಕ್ಕಿದ್ರು. ಮತ್ತೆ ಅರ್ಜುನ್ ಸಿಕ್ಕಿದ್ರು ಯಾಕಮ್ಮ ಇಷ್ಟೊಂದು ಬೇಜಾರಲ್ಲಿದೆಯಾ? ಅವ್ನು ನಿನ್ನ ನೋಡದೆ ಮಾತಾಡಿಸ್ದೆ ಹಾಗೆ ಹೋದ್ನಾ? ಇಲ್ಲ. ಅರ್ಥನೇ ಆಗ್ತಾ ಇಲ್ವಲ್ಲಮ್ಮ ನಿಮ್ಮ ಮಾತು. ಯಾಕೆ ಹೀಗಿದೆಯಾ ಹೇಳು. ಅರ್ಜುನ್ ಅವರು ದೇವಸ್ಥಾನಕ್ಕೆ ಬಂದಿದ್ರು. ನಾನು ಅವ್ರನ್ನ ನೋಡಿದೆ, ಆದರೆ ಅವ್ರು ನನ್ನನ್ನು ನೋಡಲಿಲ್ಲ. ಏನಮ್ಮ ನಿನ್ನ ಮಾತಿನ ಅರ್ಥ? ನೀನು ಅವನ ಮುಖ ನೋಡಿದೆ, ಆದರೆ ಅವ್ನು ನಿನ್ನ ನೋಡಲಿಲ್ವಾ? ಅಂದರೆ ಅದು ಓಹೋ, ಅಷ್ಟು ಜನಗಳ ಮಧ್ಯೆ ಅವ್ನು ನಿನ್ನ ನೋಡಲಿಲ್ಲ, ಮಾತಾಡಲಿಲ್ಲ ಅಂತ ತಾನೇ ನಿಂಗೆ ಬೇಜಾರು? ಅಣ್ಣ. ಅಮೃತ, ಕೆಲವು ಸಮಯ ಸಿಕ್ಕಿದ್ದೇ ಸೌಭಾಗ್ಯ ಅನ್ಬೇಕು. ಗಣೇಶನ ಹಬ್ಬದ ದಿನ ಸತಿಪತಿಗಳಿಬ್ಬರು ದೇವ್ರ ದರ್ಶನ ಮಾಡಬೇಕು ಅಂತ ಅಮ್ಮ ಹೇಳಿದ್ರು. ನೀವು ಹಾಗೆ ಮಾಡಿದ್ದೀರಾ. ಇನ್ಮೇಲೆ ಜಗತ್ತಿನ ಯಾವ ಶಕ್ತಿನೂ ನೀವಿಬ್ಬರನ್ನ ಬೇರೆ ಮಾಡಲ್ಲ. ನನ್ನ ಮಾತನ್ನು ನಂಬು, ಇದು ಸತ್ಯ. ಹೌದು ಅಣ್ಣ, ನೀವು ಹೇಳೋ ಮಾತು ನಿಜ ಅಂತ ಅನಿಸುತ್ತೆ. ಅಮೃತ, ಮಹಾದೇವ ಮಾಧವ ನಿಜವಾದ ವಿಷಯನ ಮನುಷ್ಯನ ಮಾತಿನ ಮೂಲಕ ಹೇಳಿಸ್ತಾರೆ ಅನ್ನೋ ನಂಬಿಕೆ ಇದೆ. ಬಹುಶಃ ಈ ಮಾತನ್ನು ಆ ದೇವರೇ ನನ್ನ ಬಾಯಿಂದ ನುಡಿಸಿದಾನೆ ಅನಿಸುತ್ತೆ. ಅಮೃತ, ನೀನು ಯಾವಾಗಲೂ ಹೀಗೆ ನೆಮ್ಮದಿಯಿಂದ ಇರಬೇಕು. ಇರ್ತೀಯ ಕೂಡ. ಮನೆಯಲ್ಲಿ ಅಮ್ಮನ ಜಪ ಮುಗ್ದಿದೆಯಂತೆ. ನೀನು ಪೂಜೆ ಮಾಡಿಸಿರೋ ದೇವಸ್ಥಾನಕ್ಕೆ ಅಮ್ಮನೂ ಬರ್ತಾರಂತೆ. ಅವ್ರ ಜೊತೆಗೆ ನಾನು ವೈಷ್ಣವಿ ಕೂಡ ಬರ್ತೀನಿ. ಸರಿ ಅಣ್ಣ, ಬರ್ತೀನಮ್ಮ. ಅವಮಾನ. ತಾಂತ್ರಿಕ ಜಗತ್ತಿನ ಅನಭಿಷಿಕ್ತ ದೊರೆ ನನಗೆ ಅವಮಾನ. ಇನ್ನ ಈ ತಾಂತ್ರಿಕ ಜಗತ್ತಿನಲ್ಲಿ ತಲೆ ಎತ್ತಿ ಹೇಗೆ ಮೆರೆದಾಡ್ಲಿ, ಹೇಗೆ ನಡೆದಾಡ್ಲಿ? ಕೇವಲ ಅನ್ಯ ಲೋಕದ ಅಪ್ಸರೆಗೆ ಸೋತು ಶರಣಾದೆ. ಇದು ಗೊತ್ತಾದ್ರೆ ಬೇರೆ ಯಾರು ಅಲ್ಲ, ರುದ್ರ ವಿಷ್ಣು ಸಹ ನನಗೆ ಮರ್ಯಾದೆ ಕೊಡೋದಿಲ್ಲ. ಏನು ಮಾಡ್ಲಿ? ಅಲ್ಲ ಮಣಿಯವರೇ, ಇದಕ್ಕಿದ್ದ ಹಾಗೆ ಕಾಡಿಗೆ ಹೋಗೋಣ ಅಂತ ಹೇಳಿದ್ರಲ್ಲ, ಯಾಕೆ? ಅರ್ಜುನ್, ಶೃಂಗಾರ ಅನ್ನೋದು ಸಿಂಗಾರ ಅಲ್ಲ. ರಸಿಕರು ಶೃಂಗಾರನ ಒಪ್ಕೊಂಡು ಅಪ್ಕೊಳ್ತಾರೆ, ಸಿಂಗಾರನಲ್ಲ. ನೀನು ತುಂಬ ರಸಿಕ ಅನ್ನೋದು ನನಗೆ ಗೊತ್ತು. ಆದರೆ ನಿನ್ನ ನಾಚಿಕೆ ಸ್ವಭಾವ ನನ್ನಿಂದ ದೂರ ಇರೋ ಹಾಗೆ ಮಾಡ್ತಾ ಇದೆ.
ಮಣಿಯವರೇ, ನೀವು ಏನೇನೋ ಮಾತಾಡ್ತಾ ಇದ್ದೀರಾ, ಏನೋ ಶೃಂಗಾರ ಸಿಂಗಾರ ಅಂದ್ಕೊಂಡು. ನನಗೇನು ಅರ್ಥನೇ ಆಗ್ತಾ ಇಲ್ಲ. ನಿಮಗಿದೆಲ್ಲ ಅರ್ಥ ಆಗಬೇಕು ಅಂದರೆ ನೀವು ನನ್ನ ಜೊತೆ ಈ ಸುಂದರವಾದ ಪರಿಸರದಲ್ಲಿ ಸುತ್ತಾಡಬೇಕು. ನಾನು ನಿಮಗೆ ಎಲ್ಲನೂ ಅರ್ಥ ಮಾಡಿಸ್ತೀನಿ. ನೀವು ಆಡೋ ಮಾತಲ್ಲಿ ಏನೋ ಒಂಥರ ಸೆಳೆತಾ ಇರುತ್ತೆ ಮಣಿಯವರೇ. ನಿಮ್ಮ ಈ ನಗು, ಈ ಪರಿಸರ ಎಲ್ಲ ಒಂಥರ ಹೊಸದು ಅನ್ನಿಸ್ತಾ ಇದೆ. ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿನ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಾಧಿಪತಯೇ ನಮಃ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅಂಜಿದರೆ ಅಳುಕಿದರೆ ಅಂಟುವುದು ಜಾಡ್ಯ, ಅಂಜದೆ ಅಳುಕದೆ ಕೊಡವಿ ನಿಂತರೆ ಓಡುವುದು ಮೌಢ್ಯ. ಅಂತೂ ನೀನು ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟಿಯಲ್ಲ ಅಮೃತ. ಇದರಲ್ಲಿ ನಂದೇನಿದೆಯಮ್ಮ, ಎಲ್ಲ ಆ ದೇವರ ಕೃಪೆ, ನಿಮ್ಮ ಆಶೀರ್ವಾದ ಅಷ್ಟೇ. ನಾನು ಈ ಪೂಜೆ ಮಾಡಲೇಬೇಕು, ನನ್ನ ಗಂಡನ ನನ್ನ ಪಾಲು ಉಳಿಸ್ಕೊಳ್ಳೇಬೇಕು ಅನ್ನೋ ಹಠ ಛಲ ನಿನ್ಗಿತ್ತಲ್ಲ, ಅದೇ ನೀನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿರೋದು. ಹಾಗೆ ಹೇಳೋದು ನಿನ್ನ ದೊಡ್ಡ ಗುಣ. ಪುರೋಹಿತರೆ, ಇನ್ನು ಪೂಜೆ ಶುರು ಮಾಡಿ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಮಾಂಗಲ್ಯ ಧಾರಣೆ ಆಗಿದೆ. ಯಾಗಮಂಟಪದ ಕಡೆ ಹೋಗೋಣ ಬನ್ನಿ. ನಾನೀ ಮಂತ್ರ ಬಂಧನದಿಂದ ತಪ್ಪಿಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹತ್ರ ನನ್ನ ಮಂತ್ರ ದಂಡವಿಲ್ಲ. ಹಿರಿಯವರ ಸಹಾಯದಿಂದ ನಾನು ಈ ಮಂತ್ರ ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಯಾರು ನನ್ನನ್ನ ಈ ಸ್ಥಿತಿಯಿಂದ ಕಾಪಾಡೋದಕ್ಕೆ ಸಾಧ್ಯ? ಯಾರು? ಸದ್ಯಕ್ಕೆ ನನ್ನ ಗುರುವಿನಿಂದ ಮಾತ್ರ ನನ್ನನ್ನ ಈ ಸ್ಥಿತಿಯಿಂದ ಕಾಪಾಡೋದಕ್ಕೆ ಸಾಧ್ಯ. ಗುರು ಕಾಯದೆ ಹರ ಕಾಯುವನೇ. ಗುರುದೇವ, ಗುರುದೇವ! ಪ್ರಣಾಮಗಳು ಗುರುದೇವ, ಪ್ರಣಾಮಗಳು. ನೋಡಿದ್ರ
ನಿಮ್ಮ ಪರಮ ಶಿಷ್ಯನ ಸ್ಥಿತಿ ಹೇಗಾಗಿದೆ ಅಂತ ನೋಡಿದ್ರ ಗುರುದೇವ? ನನಗೆ ಇಂಥ ಒಂದು ಸ್ಥಿತಿ ಬರುತ್ತೆ ಅಂತ ನಾನು ಕಲ್ಪನೆನೂ ಮಾಡಿಕೊಂಡಿರಲಿಲ್ಲ. ಈ ಮಂತ್ರ ಬಂಧನದಿಂದ ನನ್ನನ್ನು ಮುಕ್ತಿಗೊಳಿಸಿ ಗುರುದೇವ, ಮುಕ್ತಿಗೊಳಿಸಿ. ಸಾಧ್ಯ ಇಲ್ಲ ಭೈರವ. ನಿಮ್ಮ ಬಾಯಿಂದ ಅಸಾಧ್ಯ ಅನ್ನೋ ಮಾತನ್ನ ನಾನು ಇಲ್ಲಿವರೆಗೂ ಕೇಳೇ ಇಲ್ಲ. ಎಲ್ಲರಿಗೂ ಒಂದು ಇತಿಮಿತಿ ಅನ್ನೋದು ಇರುತ್ತೆ, ಹಾಗೆ ನನಗೂ ಇದೆ. ಅಂದ್ರೆ ಈ ಮಂತ್ರ ಬಂಧನದಲ್ಲಿ ನಾನು ಶಾಶ್ವತವಾಗಿ ನರಳ್ತಾನೆ ಇರ್ಬೇಕಾ ಗುರುದೇವ? ಇಲ್ಲ, ಈ ಮಂತ್ರ ಬಂಧನದಿಂದ ನಿನಗೆ ಮುಕ್ತಿ ಕೊಡಿಸುವ ಏಕೈಕ ವ್ಯಕ್ತಿ ಅಂದರೆ ಅದು ಅಮೃತ ಮಾತ್ರ. ನೀನು ಅವಳ ಸಹಾಯ ಕೇಳು. ಗುರುದೇವ, ನನ್ನ ಸ್ವಾಭಿಮಾನವನ್ನು ಬಲಿ ಕೊಟ್ಟು ನನ್ನ ಶತ್ರು ಎದುರು ಕೈ ಒಡ್ಡಿ ನನ್ನನ್ನು ಕಾಪಾಡುವಂತ ಕೇಳೋದು ಅದು ಆಗದೆ ಇರೋ ಮಾತು ಗುರುದೇವ, ಅದು ಆಗದೆ ಇರೋ ಮಾತು. ಹಾಗಾದರೆ ಈ ಮಂತ್ರ ಬಂಧನದಿಂದ ನಿನಗೆ ಮುಕ್ತಿಯೇ ಇಲ್ಲ. ಪರವಾಗಿಲ್ಲ ಗುರುದೇವ, ನಾನು ಈ ಮಂತ್ರ ಬಂಧನದಲ್ಲಿ ಸತ್ರು ಪರವಾಗಿಲ್ಲ, ಆ ನಾಗಿಣಿಯ ಸಹಾಯ ಮಾತ್ರ ಕೇಳೋದಿಲ್ಲ. ಮೂರ್ಖ ಭೈರವ, ಮೊದಲು ನೀನು ನಿನ್ನ ಜೀವವನ್ನು ಉಳಿಸಿಕೊಳ್ಳುವುದನ್ನು ನೋಡು. ನಂತರ ನಿನ್ನ ಮಾನ ಸ್ವಾಭಿಮಾನದ ಬಗ್ಗೆ ಯೋಚಿಸು. ಗುರುಗಳೇ, ಹೇಳಿ ಕೇಳಿ ಆ ನಾಗಿಣಿ ನನ್ನ ಆ ಜನ್ಮದ ವೈರಿ. ಅವಳು ಹೇಗೆ ನನಗೆ ಸಹಾಯ ಮಾಡ್ತಾಳೆ? ಅವಳು ಒಂದು ವೃತವನ್ನು ಮಾಡ್ತಾ ಇದ್ದಾಳೆ. ಅದು ಇನ್ನೇನು ಮುಗಿಯುವ ಹಂತದಲ್ಲಿ. ಆ ವೃತದ ಪೂರ್ಣ ಫಲ ಸಿಗಬೇಕು ಅಂದರೆ ಅವಳು ಯಾರಿಗಾದ್ರೂ ಸಹಾಯ ಮಾಡಲೇಬೇಕು. ಹೀಗಾಗಿ ಅವಳು ನಿನಗೆ ಸಹಾಯ ಮಾಡೇ ಮಾಡ್ತಾಳೆ. ಸರಿ ಗುರುದೇವ, ನೀವು ಹೇಳ್ದಾಗೆ ಕೇಳ್ತೀನಿ. ಓಂ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರಂ ಸ್ವಾಹಾ. ಓಂ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರಂ ಸ್ವಾಹಾ. ಪೂರ್ಣಾಹುತಿ ಆಗುತ್ತೆ. ತಗೊಳ್ಳಿ ಅಮ್ಮ, ಅರಿಶಿನ ಕುಂಕುಮ ಹಾಕಿ. ನಿಂತ್ಕೊಳ್ಳಿ. ಮಾಂಗಲ್ಯ ಧಾರಣೆ ಆಗುತ್ತೆ. ಮಂಟಪದ ಹತ್ರಕ್ಕೆ ಹೋಗ್ಬೇಕು. ಕೂತ್ಕೊಮ್ಮ, ಬನ್ನಿ ಅಮ್ಮ, ಮಾಂಗಲ್ಯ ತಗೊಳ್ಳಿ. ಸುಮಂಗಲಿಯರೆಲ್ಲ ಈ ಕಡೆ ಬನ್ನಿ ಅಮ್ಮ. ಎಲ್ರಿಗೂ ಅಕ್ಷತೆ ಕೊಡಿ. ಮಾಂಗಲ್ಯ ಧಾರಣೆ ಆಗಲಿ. ತಗೊಳ್ಳಿ. ಓಂ ಸದಾ ವಸಂತಂ ಹೃದಯಾರವಿಂದೇ, ಸದಾ ವಸಂತಂ ಹೃದಯಾರವಿಂದೇ. ಮಾಂಗಲ್ಯಕ್ಕೆ ಎಲ್ಲರೂ ಪೂಜೆ ಮಾಡಿ ಅಮ್ಮ. ಮಗುಗೆ ಅರ್ಶಿನ ಕುಂಕುಮ ಇಟ್ಟು ಆರತಿ ಮಾಡಿ. ತಗೊಳ್ಳಿ.
ಶಿವಲಿಂಗಂ ಹರ ಹರ ಲಿಂಗಂ ಓಂ ನಮಃ ಶಿವ ಶಂಕರಲಿಂಗಂ ಶಿವಲಿಂಗಂ ಹರ ಹರ ಲಿಂಗಂ ಓಂ ನಮಃ ಶಿವ ಶಂಕರಲಿಂಗಂ ಶಿವಲಿಂಗಂ ಹರ ಹರ ಲಿಂಗಂ ಓಂ ನಮಃ ಶಿವ ಶಂಕರಲಿಂಗಂ. ಆರತಿ ಮಾಡಿ ಅಮ್ಮ. చతుర్దశి మహాపర్వమున ఉద్భవమైనది అద్భుతలింగం. ಅಮ್ಮ ಇನ್ಯಾವ ಶಕ್ತಿನೂ ನನ್ನನ್ನು ಅರ್ಜುನ್ ಅವ್ರನ್ನ ಬೇರೆ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಅಳುಕು ಹುಳುಕಿನ ಅರಿವಿಲ್ಲದೆ ಹೊಳಕೊಂದು ಮನದಲ್ಲಿ ಉಳಿದಿಹುದು. ಮಳೆ ಬಂದರೂ ಉತ್ತದೆ ಬಿತ್ತದೆ ಕಳೆ ಬೆಳೆದಿಹುದು. ಹದವಾಗಬೇಕು ನೆಲ, ತಿಳಿಯಾಗಬೇಕು ಜಲ, ಆಗಲೇ ನಿಶ್ಚಿತ ಫಲ. ಅಮ್ಮ ಯಾಕೆ ಈ ರೀತಿ ನಗ್ತಾ ಇದ್ದೀರಾ? ಅಮೃತ, ಅನ್ನದಾನ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ಯಾ ತಾನೆ? ಅದಕ್ಕೂ ವ್ಯವಸ್ಥೆ ಆಗಿದೆ ಅಮ್ಮ. ಪುರೋಹಿತ್ರೆ, ನೀವು ಹೇಳಿದ ವ್ಯವಸ್ಥೆ ಎಲ್ಲ ಆಗಿದೆ, ನಡೀರಿ.